ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಬರಗಾಲದಲ್ಲಿ ಶ್ರೀಕೃ ವಿಶ್ವವಿದ್ಯಾಲಯ ಪದವಿ ವಿದ್ಯಾರ್ಥಿಗಳ ಶುಲ್ಕ ಹೆಚ್ಚಳ ಖಂಡಿಸಿ ವಿಶ್ವವಿದ್ಯಾಲಯ ಚಲೋ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದಜಯ. ವಿದ್ಯಾರ್ಥಿ ಹೋರಾಟಕ್ಕೆ ಮಣಿದು ಮಾನ್ಯ ಕುಲಪತಿಗಳ ಹೆಚ್ಚಿಗೆ ಮಾಡಿದ ಪ್ರವೇಶ ಶುಲ್ಕ ₹1,100 ಕಡಿಮೆ ಮಾಡಲಾಯಿತು. ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಪೆಟ್ಟದಕೊಪ್ಪ ಅವರು ಹೋರಾಟವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕೆಳಗೆ ಬರುವ ಪದವಿ ಕಾಲೇಜುಗಳ 2026-27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕಳೆದ ವರ್ಷದ ಶುಲ್ಕಕ್ಕಿಂತ ಈ ವರ್ಷ ₹550 ಹೆಚ್ಚಿಗೆ ಪ್ರವೇಶ ಶುಲ್ಕ ಪಾವತಿಸಿದ್ದಾರೆ. ದ್ವಿತೀಯ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿಗಳ ಪ್ರವೇಶಾತಿ ಶುಲ್ಕ ಸೇರಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ ₹1,300 ಹೆಚ್ಚಿಗೆ ಮಾಡಿರುವುದು ಅತ್ಯಂತ ವಿದ್ಯಾರ್ಥಿ ವಿರೋಧಿ ನಿಲುವಾಗಿದ್ದು, ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣದಿಂದ ವಂಚಿಸುವ ಹುನ್ನಾರವಾಗಿದೆ ಎಂದು ಆರೋಪಿಸಿದರು. 2024-25ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ₹3,490 ಕಟ್ಟಿದ್ದಾರೆ. 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ₹3,739 ಶುಲ್ಕ ಪಾವತಿಸಿದ್ದಾರೆ. ಆದರೆ ಈಗ 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಂದ ₹5,039 ಶುಲ್ಕವನ್ನು, ಅಂದ್ರೆ ವಿವಿ ಅಭಿವೃದ್ಧಿ ಶುಲ್ಕ ₹100 ಸೇರಿದಂತೆ ಈ ವರ್ಷವೇ ₹1,300 ವಿದ್ಯಾರ್ಥಿಗಳಿಂದ ವಸೂಲಿ ಮಾಡುತ್ತಿರುವುದು ಅತ್ಯಂತ ವಿದ್ಯಾರ್ಥಿ ವಿರೋಧಿ ನೀತಿಯಾಗಿದೆ. ಬಳ್ಳಾರಿಯ ಸಿಟಿ ಪದವಿ ಕಾಲೇಜಿನ ಶುಲ್ಕ ಈ ವರ್ಷ ₹6,439ಕ್ಕೆ ಏರಿಕೆಯಾಗಿದೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳು ಮಳೆಯಿಲ್ಲದೆ ರೈತರೆಲ್ಲ ಜೀವನ ನಡೆಸಲು ವಲಸೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ರೈತರ ಮಕ್ಕಳು ಉನ್ನತ ಶಿಕ್ಷಣದ ಶುಲ್ಕ ಭರಿಸಲು ಹರಸಾಹಸಪಟ್ಟು ಕೂಲಿ ಕೆಲಸ, ಪಾರ್ಟ್ ಟೈಮ್ ಜಾಬ್ ಮಾಡಿ ತಮ್ಮ ಶಿಕ್ಷಣಕ್ಕಾಗಿ ದುಡ್ಡು ಜೋಡಿಸುತ್ತಾರೆ. ಈ ರೀತಿಯ ಬರಗಾಲದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಶುಲ್ಕ ಹೆಚ್ಚಳ ಗಾಯದ ಮೇಲೆ ಬರೆ ಎಳೆದಂತೆ ಮತ್ತು ಆ ಕುಟುಂಬಗಳಿಗೆ ಆರ್ಥಿಕ ಹೊರೆಯಾಗಲಿದೆ. ಈ ಕೂಡಲೇ ವಿವಿ ಶುಲ್ಕ ಏರಿಕೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ವಿಜಯನಗರ ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷರಾದ ರವಿಕಿರಣ್ ಮಾತನಾಡಿ, ಮಹಾನ್ ಸಮಾಜ ಸುಧಾರಕರು ಜ್ಯೋತಿಬಾ, ಸಾವಿತ್ರಿಬಾಯಿ ಫುಲೆಯವರು ಈ ದೇಶದ ಹಿಂದುಳಿದ ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾವಿತ್ರಿಬಾಯಿ ಫುಲೆಯವರು ಶ್ರಮಿಸಿದರು. ಎಲ್ಲರಿಗೂ ಶಿಕ್ಷಣ, ಉದ್ಯೋಗ ದೊರೆಯುವಂತಹ ಸಮಸಮಾಜದ ಕನಸು ಹೊತ್ತು ಸಂಧಾನರಹಿತ ದಾರಿಯಲ್ಲಿ ಸಾಗಿದ ಮಹಾನ್ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಹೋರಾಡಿದರು. ಆದರೆ ಇಂದು ಸ್ವಾತಂತ್ರ್ಯ ದೊರೆತು 8 ದಶಕಗಳು ಕಳೆಯುತ್ತಾ ಬಂದರೂ ಈ ದೇಶದಲ್ಲಿ ಶಿಕ್ಷಣ ಎಲ್ಲರಿಗೂ ದೊರೆಯುತ್ತಿಲ್ಲ. ಅಂದ್ರೆ ನಮ್ಮನ್ನು ಆಳುವ ವರ್ಗವು ಪ್ರಜ್ಞಾಪೂರ್ವಕವಾಗಿ ಬಡವರಿಂದ ಶಿಕ್ಷಣವನ್ನು ಕಿತ್ತುಕೊಂಡು ಖಾಸಗೀಕರಣ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. ಬಳ್ಳಾರಿ ಜಿಲ್ಲೆಯ ಎಐಡಿಎಸ್ಒ ಅಧ್ಯಕ್ಷರಾದ ಕೆ ಈರಣ್ಣ ಅವರು ಮಾತನಾಡಿ, ಈಗ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಆದ್ದರಿಂದ ವಿವಿಗಳಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತಿವೆ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಆದ್ದರಿಂದ ವಿಶ್ವವಿದ್ಯಾಲಯಗಳನ್ನು ಉಳಿಸಲು ಸರ್ಕಾರ ಅನುದಾನ ನೀಡಬೇಕು ಎಂದು ಸರ್ಕಾರಕ್ಕೂ ಎಐಡಿಎಸ್ಒ ಆಗ್ರಹಿಸುತ್ತದೆ. ಹಾಗೆಯೇ ಹೆಚ್ಚಿಸಿರುವ ಪೂರ್ಣ ಪ್ರಮಾಣದ ಶುಲ್ಕ ಹಿಂಪಡೆಯಬೇಕು ಎಂದು ಶ್ರೀಕೃ ವಿವಿಗೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ಮಾತನಾಡಿದರು. ನಮ್ಮ ಮನೆಯಲ್ಲಿ ತುಂಬಾ ಬಡತನವಿದೆ. ನಮ್ಮ ತಂಗಿ ಮತ್ತು ನಾನು ಇಬ್ಬರೂ ಓದುತ್ತಿದ್ದೆವು. ಈಗ ಈ ರೀತಿ ಶುಲ್ಕ ಹೆಚ್ಚಳ ಮಾಡಿದ್ದರಿಂದ ನಮ್ಮ ಮನೆಯಲ್ಲಿ ಇಬ್ಬರಿಗೂ ಶುಲ್ಕ ಕಟ್ಟಲು ಆಗುವುದಿಲ್ಲ ಎಂದು ನಮ್ಮ ತಂದೆ ತಾಯಿ ಹೇಳುತ್ತಿದ್ದಾರೆ. ಒಬ್ಬರೇ ಓದಿ ಅಂತ ಹೇಳುತ್ತಿದ್ದಾರೆ. ಈ ಕೂಡಲೇ ಶುಲ್ಕ ಹೆಚ್ಚಳವನ್ನು ಹಿಂಪಡೆಯಬೇಕು. ರಾಜಶೇಖರ್, ಬಳ್ಳಾರಿ ಸಿಟಿ ಪದವಿ ಕಾಲೇಜಿನ ವಿದ್ಯಾರ್ಥಿ. ಈಗಾಗಲೇ ಮಳೆಯಿಲ್ಲದೆ ಮನೆಗಳಲ್ಲಿ ಬಡತನ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ವಿವಿ ಶುಲ್ಕ ಏರಿಕೆ ಮಾಡಿರುವುದು ಅತ್ಯಂತ ಆಘಾತಕಾರಿಯಾಗಿದೆ. ನಮಗೆ ಶುಲ್ಕ ಕಟ್ಟಲು ಸಾಲು ಮಾಡುವ ಪರಿಸ್ಥಿತಿ ಬಂದು ತಲುಪಿದೆ. ಸುಹಾಸ್, ಕುರುಗೋಡು ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿ. ನಮ್ಮ ಮನೆಯಲ್ಲಿ ತೀರ ಬಡತನವಿದ್ದು ಅಪ್ಪ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಓದಿಸುತ್ತಿದ್ದಾರೆ. ಈ ವರ್ಷ 100% ಶುಲ್ಕ ಏರಿಕೆ ಮಾಡಿರುವುದು ನಮಗೆ ಬಹಳ ಕಷ್ಟವಾಗುತ್ತಿದೆ. ಕಾವೇರಿ, ಸಂಡೂರು ಪದವಿ ಕಾಲೇಜಿನ ವಿದ್ಯಾರ್ಥಿನಿ. 1 ವರ್ಷದಲ್ಲಿ ₹1,300 ಹೆಚ್ಚಳ ಮಾಡಿರುವುದು ಸರಿಯಾದ ಕ್ರಮವಲ್ಲ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದು ಪ್ರತಿ ವರ್ಷ ಶುಲ್ಕ ಹೆಚ್ಚಳ ಮಾಡುತ್ತಿರುವುದು ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟು ಮಾಡುತ್ತಿದೆ. ಕಾವ್ಯ, ಆನಂದ್ ಸಿಂಗ್ ಪದವಿ ಕಾಲೇಜು, ಹೊಸಪೇಟೆ. ಪ್ರಮುಖ ಬೇಡಿಕೆಗಳು: ಪದವಿ ವಿದ್ಯಾರ್ಥಿಗಳ ಪ್ರಥಮ ವರ್ಷದ ಪ್ರವೇಶ ಶುಲ್ಕ ₹550 ಹೆಚ್ಚಳವನ್ನು ಕಡಿಮೆ ಮಾಡಿ. ದ್ವಿತೀಯ ಹಾಗೂ ತೃತೀಯ ವರ್ಷದ ಪ್ರವೇಶ ಶುಲ್ಕ ₹1,300 ಹೆಚ್ಚಳವನ್ನು ತಕ್ಷಣವೇ ಕಡಿಮೆ ಮಾಡಿ.
ಈಗಾಗಲೇ ಪಾವತಿಸಿರುವ ಹೆಚ್ಚಿನ ಪ್ರವೇಶಾತಿ ಶುಲ್ಕವನ್ನು ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಹಿಂತಿರುಗಿಸಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದಜಯ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಪ್ರೊ ಮುನಿರಾಜು ಅವರು 1100 ರೂಪಾಯಿ ಶುಲ್ಕ ಕಡಿಮೆ ಮಾಡಲಾಗುತ್ತದೆ ಮತ್ತು ಈಗಾಗಲೇ ವಿದ್ಯಾರ್ಥಿಗಳು ಪಾವತಿಸಿದ ಹೆಚ್ಚಿನ ಶುಲ್ಕ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುತ್ತದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಕಂಬಳಿ ಮಂಜುನಾಥ್, ಜಿಲ್ಲಾ ಅಧ್ಯಕ್ಷರಾದ ಕೆ ಈರಣ್ಣ, ಉಪಾಧ್ಯಕ್ಷೆ ಎಂ ಶಾಂತಿ, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ನಿಹಾರಿಕಾ ಮತ್ತು ವಿದ್ಯಾರ್ಥಿಗಳಾದ ಸುಹಾಸ್, ಸಿದ್ದು, ರಾಜಶೇಖರ್, ಸಿದ್ದೇಶ್ ಇತರರು ಉಪಸ್ಥಿತರಿದ್ದರು. ಸುದ್ದಿ ಸಹಾಯ ಕಂಬಳಿ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿ, ಎಐಡಿಎಸ್ಒ, ಬಳ್ಳಾರಿ. ಓಕೆ ಒಳಗಡೆ ರ್ಯಾಲಿ ಹೋಗ್ತಿದೆಯಲ್ಲ, ಮುಂದೆ ಇದ್ದೀನಿ ನಾನು. ಗಾಡಿ ಅಲ್ಲೇ ಇಟ್ಟು ಬಂದ್ಬಿಡಿ. ಓಕೆ ಪೂರ್ತಿ ಮುಂದೆ ಇದ್ದೀನಿ, ಬೇಗ ಬನ್ನಿ. ಮುಂದೆ ಹೋಗು. ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಮುಂದೆ ನಾವು ಇವತ್ತು 100 ಜನ ವಿದ್ಯಾರ್ಥಿಗಳಿದ್ದೀವಿ. ಬೇರೆ ಬೇರೆ ಡಿಗ್ರಿ ಕಾಲೇಜ್ಗಳಿಂದ, ತಾಲೂಕು ಪ್ಲೇಸ್ಗಳಿಂದ ಇವತ್ತು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬರಗಾಲ ಅಂತ ಸಮಯದಲ್ಲಿ ಇವತ್ತು ವಿಶ್ವವಿದ್ಯಾನಿಲಯ 100% ಫೀಸ್ ಹೈಕ್ ಮಾಡಿದ್ರು. ಅಂದ್ರೆ 1100 ರೂಪಾಯಿ ಪ್ರವೇಶಾತಿ ಶುಲ್ಕವನ್ನ 2200 ರೂಪಾಯಿ ಮಾಡಿದ್ರು. ಅಷ್ಟರೇ ಒಟ್ಟಾರೆ 1300 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಕಡಿಮೆ ಆಗಬೇಕು. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ನಾವು ಓದ್ತಾ ಇದ್ದೀವಿ. ಹಾಗಾಗಿ ಕಡಿಮೆ ಆಗಬೇಕು ಅಂತೇಳಿ ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವತಿಯಿಂದ ದೊಡ್ಡ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯ ಚಲೋ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕರೆ ಕೊಟ್ಟಿದ್ವಿ. 100 ಜನ ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡಿದ್ವಿ. ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಬಂದು ಇವತ್ತು ನಾವು ಫೀಸನ್ನು ಕಡಿಮೆ ಮಾಡ್ತೀವಿ, 1 ರೂಪಾಯಿನೂ ಕೂಡ ಜಾಸ್ತಿ ಮಾಡಲ್ಲ,
ಪೂರ್ತಿ ವಾಪಸ್ ತಗೋತೀವಿ ಅಂತ ಹೇಳಿ ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಇದು ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ವಾಪಸ್ ರಿಫಂಡ್ ಮಾಡೋದ್ರ ಬಗ್ಗೆ ಏನಾದ್ರು ಹೇಳಿದ್ರಾ?